ನಮಸ್ಕಾರ. ಈ ದಿವಸ ನಿವೇಶನ ರಹಿತರಿಗೆ ಆಶ್ರಯ ಸಮಿತಿ ವತಿಯಿಂದ ನಿವೇಶನಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ವಿ ಜಯಚಂದ್ರ ಅವರು ಮಾಜಿ ಮಂತ್ರಿಗಳು ಶಾಸಕರು ಶಂಕುಸ್ಥಾಪನೆಯನ್ನು ಮಾಡಿದಂಥ ಸುದಿನ. ಈಗ ಪೌರ ಕಾರ್ಮಿಕರು ಹಾಗೂ ಪತ್ರಿಕಾ ಮಾಧ್ಯಮದವರು ಇವರು ಸಾಕಷ್ಟು ಶ್ರಮಿಸಿದ್ದಾರೆ. ಅವರು ಏನು ಶಿರಾ ಟೌನಲ್ಲಿ ಕಸ ಏನಿತ್ತು ಅದನ್ನೆಲ್ಲ ಹೊರತಕ್ಕಂಥ ಒಂದು ಕಾಯಕವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಒಂದು ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ, ಈ ಸಣ್ಣ ಸಣ್ಣ ಜಾತಿ ಸಮುದಾಯದವರು ಏನಿದ್ದಾರೆ ಅವ್ರಿಗೆ ಸೈಟ್ ಕೊಡ್ತಕ್ಕಂಥ ಕಾರ್ಯಕ್ರಮ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನ ನಮ್ಮ ನಾಯಕರಾದಂಥ ಟಿ ಜಯಚಂದ್ರ ಸಾಹೇಬರು ಹಮ್ಮಿಕೊಂಡಿದ್ದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಮುಂದಿನ ತಿಂಗಳು ಜನವರಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಧೀಮಂತ ನಾಯಕರು, ಅಹಿಂದ ನಾಯಕರು ಆದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ತಿಂಗಳಲ್ಲಿ ಶಿರಾ ನಗರಕ್ಕೆ ಆಗಮಿಸಲಿದ್ದಾರೆ. ಆ ಸಂದರ್ಭದಲ್ಲಿ ಇವೆಲ್ಲ ನಿವೇಶನಗಳನ್ನು ಸುಮಾರು 20,000 ಸೈಟು ಶಿರಾ ತಾಲೂಕಿನಲ್ಲಿ ಇದುವರೆಗೂ ಇತಿಹಾಸ ಯಾರೂ ಮಾಡಿಲ್ಲ, ಮಾಡೋಕ್ಕಾಗೋದು ಇಲ್ಲ ಅಂಥ ಒಂದು ಕಾರ್ಯಕ್ರಮನ ಟಿ ಜಯಚಂದ್ರ ಅವರು ಹಮ್ಮಿಕೊಂಡಿದ್ದಾರೆ. ಅದ್ರ ಜೊತೆಗೆ ಏನು ಜಮೀನಿಲ್ಲ ಅವರಿಗೆ ಸಾಗುವಳಿ ಚೀಟಿ ಕೊಡ್ತಕ್ಕಂಥದ್ದು, ನಿವೇಶನ ರೈತರಿಗೆ ಸೈಟ್ ಕೊಡೋದು, ಸಾಗುವಳಿ ಚೀಟಿ ಕೊಡೋದು, ಈ ಕಾರ್ಯಕ್ರಮಗಳು ಜನವರಿಯಿಂದ ಮಾರ್ಚ್ ಏಪ್ರಿಲ್ ಒಳಗೆ ಇವೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಅದ್ಧೂರಿ ಕಾರ್ಯಕ್ರಮ. ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಅಮೃತಾಸ್ತದಿಂದ ಸುಮಾರು ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಲಿದ್ದಾರೆ. ಆ ಸಂದರ್ಭ ಸುದಿನ ಶಿರಾ ವೇಗವಾಗಿ ಬೆಳೀತಾ ಇದೆ. ಒಂದು ಹಂತ ಹಂತವಾಗಿ ಏನು ಅಭಿವೃದ್ಧಿಗಳು ತಾಲೂಕಿನಲ್ಲಿ ಆಗಬೇಕು ಅವು ಇನ್ನು 3.5 ವರ್ಷದಲ್ಲಿ ಜಯಚಂದ್ರ ಅವರು ಈಡೇರಿಸಲಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡ್ತಕ್ಕಂಥ ಪಾಯಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವೂ ಸಹ ಇದೆ. ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಶಿರಾದಲ್ಲಿ ದೊಡ್ಡದೊಂದು ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ವೇದಿಕೆ ಸಜ್ಜಾಗಿದೆ. ಈ ಒಂದು ನಿವೇಶನ ಕಾರ್ಯಕ್ರಮ ಕೊಡೋದು ಇದೆಯಲ್ಲ, ಅದು ಬಹಳ ಅದ್ಭುತವಾದ ಕಾರ್ಯಕ್ರಮ ಅಂತ ಇದೆ. ನಾನು ಈ ಮೂಲಕ ನಿಮ್ಮ ಪತ್ರಿಕಾ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಹಾಗೇನೆ ಈ ಒಂದು ಆಶ್ರಯ ಸಮಿತಿ ಏನಿದೆ ಅವರು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು, ತಹಶೀಲ್ದಾರರು, ಇಒ ಅವರು ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಗಲು ರಾತ್ರಿ ಅನ್ನದೇ ಶ್ರಮಿಸ್ತಾ ಇದ್ದಾರೆ. ಅವರೆಲ್ಲರ ಪರಿಶ್ರಮ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಪರಿಶ್ರಮ, ಆಶ್ರಯ ಸಮಿತಿ ಹಾಗೂ ನಗರಸಭಾ ಸದಸ್ಯರುಗಳು, ಅಧ್ಯಕ್ಷರುಗಳು ಎಲ್ಲರ ಪರಿಶ್ರಮದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ತಾಲೂಕಿಗೆ ಒಳ್ಳೆಯ ಹೆಸರು ಬರಲಿ, ಜಯಚಂದ್ರ ಸಾಹೇಬರಿಗೆ ಒಳ್ಳೆಯ ಹೆಸರು ಬರಲಿ ಅಂತಕ್ಕಂಥದ್ದನ್ನು ನಾನು ತಿಳಿಸೋದಕ್ಕೆ ಬಯಸ್ತೀನಿ.